ಓಂ ಶ್ರೀ ಗುರುಭ್ಯೋ ನಮಃ. ಗುರುವಿನ ದೂರದೃಷ್ಟಿ. ಒಬ್ಬ ಗುರುವಿನ ಬಳಿ 30 ಜನ ಸೇವಕರು ಇದ್ದರು. ಅದರಲ್ಲಿ ಒಬ್ಬ ಸೇವಕ ಗುರುವಿನ ಬಳಿ ಬಂದು ಪ್ರಾರ್ಥನೆ ಮಾಡಿದ. ಮಹಾತ್ಮರೇ, ನನ್ನ ತಂಗಿಯ ಮದುವೆ ಇಂದಿಗೆ 1 ತಿಂಗಳು ಉಳಿಯಿತು. 10 ದಿನಗಳಿಗಾಗಿ ನಾನು ಆ ಸಮಾರಂಭಕ್ಕೆ ಮುಂಚಿತವಾಗಿ ಹೋಗಬೇಕಿದೆ. ಕೃಪೆ ಮಾಡಿ ತಾವು ನನ್ನೊಂದಿಗೆ ಬಂದರೆ ಒಳ್ಳೆಯದಾಗುತ್ತದೆ. ಅವನ ಮಾತಿಗೆ ಗುರುಗಳು, ಸರಿ, ಸಮಯ ತಿಳಿಸುತ್ತದೆ, ನಿನ್ನನ್ನು ಅವಶ್ಯ ಕಳಿಸೋಣ ಎಂದು ಹೇಳಿದರು. ಆ ಸೇವಕನು ಮಧ್ಯೆ ಮಧ್ಯೆ ತಾನು ಹೋಗುವ ದಿನ ಹತ್ತಿರವಾಗುತ್ತಿದ್ದಂತೆ ಕೆಲವು ಸಲ ಗುರುಗಳಿಗೆ ಸನ್ನೆಯನ್ನು ಮಾಡುತ್ತಿದ್ದ. ಅವನ ವಿಚಾರದಲ್ಲಿ ಗುರುಗಳು ಸನ್ನೆಯನ್ನು ತಿಳಿದು ತಂಗಿಯ ಮದುವೆಗೆ ಏನಾದರೂ ಸಹಾಯ ಮಾಡಬಹುದು ಎಂಬುದಾಗಿತ್ತು. ಕೊನೆಗೆ ಆ ದಿನ ಬಂದೇ ಬಿಟ್ಟಿತು. ಸೇವಕನು ತನ್ನ ಊರಿಗೆ ಹೊರಡಲು ಸಿದ್ಧನಾಗಿ ಗುರುಗಳ ಬಳಿಗೆ ಬಂದು, ಗುರುಗಳೇ, ನಾನು ನಾಳೆ ಬೆಳಗ್ಗೆ ಹೊರಡುತ್ತೇನೆ ಎಂದು ಹೇಳಿದ. ಗುರುಗಳು, ಸರಿ, ಹೋಗಿ ಬಾ. ಗುರುಗಳು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಬೆಳಗಾಯಿತು. ಸೇವಕನು ಹೊರಟು ನಿಂತಾಗ ಗುರುಗಳು ಅವನಿಗೆ 5 kg ದಾಳಿಂಬೆ ನೀಡಿದರು. ಹೋಗಿ ಬಾ ಮಗನೇ, ನಿನ್ನ ಸಹಾಯಕ್ಕೆ 2 ಸೇವಕರನ್ನು ಕಳಿಸುತ್ತಿರುವೆನು. ದೇವರ ಕೃಪೆಯಿಂದ ನಿನ್ನ ತಂಗಿಯ ಮದುವೆ ಬಹಳ ವಿಜೃಂಭಣೆಯಿಂದ ಆಗಲಿ, ಲೋಕ ನೆನಪಿಡುವಂತೆ ನಡೆಯಲಿ ಎಂದು ಹರಸಿ ಆಶೀರ್ವದಿಸಿ ಕಳಿಸಿದರು. 100 ಕಿಲೋಮೀಟರ್ ಪ್ರಯಾಣದ ನಂತರ ತನ್ನ ಜೊತೆ ಬಂದ 2 ಸೇವಕರಿಗೆ ತನ್ನ ತಂಗಿಯ ಮದುವೆ ಮಾಡುವ ಸೇವಕನು ಹೇಳುತ್ತಾನೆ, ಗುರುಗಳಿಗೆ ತಿಳಿದೇ ಇತ್ತು ನನ್ನ ತಂಗಿಯ ಮದುವೆ ಇದೆ ಎಂದು. ನನ್ನ ಬಳಿ ಏನೂ ಇಲ್ಲ ಎಂದು ಇದು ಗೊತ್ತಿದ್ದರೂ ಗುರುಗಳು ನಮಗೆ ಯಾವ ಸಹಾಯವನ್ನು ಮಾಡಲಿಲ್ಲ. 2-3 ದಿನಗಳ ನಂತರ ಅವನು ಮನೆ ತಲುಪುತ್ತಾನೆ. ಅವನ ಮನೆ ರಾಜಸ್ಥಾನದ ಮರುಭೂಮಿಯಲ್ಲಿ ಇತ್ತು. ಅಲ್ಲಿ ಯಾವ ಬೆಳೆಯೂ ಬೆಳೆಯುತ್ತಿರಲಿಲ್ಲ. ಅಲ್ಲಿನ ರಾಜನ ಮಗಳು ಅನಾರೋಗ್ಯದಿಂದ ಹಾಸಿಗೆಯನ್ನು ಹಿಡಿದಿದ್ದಳು. ವೈದ್ಯರು ಅವಳ ಆರೋಗ್ಯವನ್ನು ಗಮನಿಸಿ ತಾವು ಕೊಡುವ ಔಷಧಿಯನ್ನು ದಾಳಿಂಬೆಯ ರಸದೊಂದಿಗೆ ಕೊಟ್ಟರೆ ಇವಳು ಕೂಡಲೇ ಗುಣವಾಗುತ್ತಾಳೆ ಎಂದು ಹೇಳಿದ್ದರು. ಈ ವಿಷಯವಾಗಿ ರಾಜನು ಊರಲ್ಲೆಲ್ಲ ಡಂಗೂರ ಸಾರಿಸಿದ. ಯಾರ ಬಳಿ ದಾಳಿಂಬೆ ಇದೆ ಅವರು ಕೂಡಲೇ ರಾಜನನ್ನು ಸಂಪರ್ಕಿಸಿರಿ, ಅವರಿಗೆ ಕೇಳಿದಷ್ಟು ಬಹುಮಾನ ಸಿಗುವುದು. ಇದನ್ನು ಕೇಳಿದ ಆ ಸೇವಕನು ಗುರುಗಳು ತನಗೆ ಕೊಟ್ಟ 5 ಕಿಲೋ ದಾಳಿಂಬೆ ತೆಗೆದುಕೊಂಡು ಡಂಗೂರ ಸಾರುವವನ ಬಳಿ ಬಂದನು. ನನ್ನ ಬಳಿ ದಾಳಿಂಬೆ ಇದೆ, ಮಹಾರಾಜರ ಬಳಿ ನನ್ನನ್ನು ಕರೆದೊಯ್ಯಿರಿ. ಆ ರಾಜಸೇವಕನು ಇವನನ್ನು ಮಹಾರಾಜರ ಬಳಿ ಕರೆದೊಯ್ದನು ಮತ್ತು ದಾಳಿಂಬೆಯನ್ನು ಕೊಡಿಸಿದನು. ರಾಜವೈದ್ಯರು ಹೇಳಿದ ಹಾಗೆ ಅವರು ಕೊಟ್ಟ ಔಷಧಿಯನ್ನು ದಾಳಿಂಬೆಯೊಂದಿಗೆ ಬೆರೆಸಿ ರಾಜಕುಮಾರಿಗೆ ಕೊಟ್ಟಾಗ ಅವಳು ಆ ಅನಾರೋಗ್ಯದಿಂದ ಕೂಡಲೇ ಚೇತರಿಸಿಕೊಂಡಳು. ಅದಾದ ಮೇಲೆ ರಾಜನು ಆ ಸೇವಕನನ್ನು ಕರೆದು, ಎಲ್ಲಿಂದ ಬಂದಿರುವೆ ಎಂದು ವಿಚಾರಿಸಿದ. ತನ್ನೆಲ್ಲ ಕಥೆಯನ್ನು ಹೇಳಿಕೊಂಡ. ಸರಿ, ಹಾಗಾದರೆ ನಿನ್ನ ತಂಗಿಯ ಮದುವೆ ನಾನು ಮಾಡಿಸುವೆ. ಒಬ್ಬ ರಾಜಕುಮಾರಿಯ ಮದುವೆಯಂತೆ ವಿಜೃಂಭಣೆಯಿಂದ ಮಾಡಿಸೋಣ ಎಂದು ಖುಷಿಯಾಗಿ ಹೇಳಿದ. ಮಂತ್ರಿಗೆ ಕರೆದು ಮದುವೆಗಾಗಿ ಎಲ್ಲ ವ್ಯವಸ್ಥೆ ಮಾಡಲು ಆಜ್ಞಾಪಿಸಿದ. ಆ ಮದುವೆಗೆ ಬಂದವರಿಗೆಲ್ಲ ಬೆಳ್ಳಿ ಬಂಗಾರದ ಆಭರಣಗಳನ್ನು ಬಹುಮಾನವಾಗಿ ಕೊಟ್ಟರು. ಮದುಮಗಳಿಗೆ ಸಾಕಷ್ಟು ಬಂಗಾರದ ಆಭರಣಗಳನ್ನು ತೊಡಿಸಿದರು. ಹುಡುಗಿಯ ತಂದೆ ತಾಯಿಗೆ ಸಾಕಷ್ಟು ಹೊಲ, ಆಸ್ತಿ ಪಾಸ್ತಿ ಹಣವನ್ನು ನೀಡಿ ವಿಶಾಲವಾದ ಮನೆಯನ್ನು ಜೊತೆಗೆ ಧನ ಕನಕ ಸಂಪತ್ತನ್ನು ಕೊಟ್ಟು ಯಾವ ಕಡಿಮೆ ಇರದ ಹಾಗೆ ನೋಡಿಕೊಳ್ಳಲಾಯಿತು. ಮದುಮಗಳು ಕೂಡ ಮದುವೆಯ ನಂತರ ಸುಖಿಯಾಗಿ ಗಂಡನ ಮನೆ ಸೇರಿದಳು. ಆಗೆಲ್ಲ ಕನಸಿನ ಹಾಗೆ ಕಂಡದ್ದೆಲ್ಲವೂ ವಾಸ್ತವದಲ್ಲಿ ನಡೆದದ್ದು ನೋಡಿ ಸೇವಕನು ಗುರುಗಳ ಬಗ್ಗೆ ಯೋಚಿಸತೊಡಗಿದ. ಗುರುಗಳ ಮಹಿಮೆ ಅವರೇ ಬಲ್ಲರು. ಅವರ ಬಗ್ಗೆ ಏನೂ ತಿಳಿಯದೆ ಮನಸ್ಸಿಗೆ ತೋಚಿದ್ದು ಯೋಚಿಸತೊಡಗಿದ್ದೆ. ಹೋಗು, ನಿನ್ನ ತಂಗಿಯ ಮದುವೆ ವಿಜೃಂಭಣೆಯಿಂದ ನೆರವೇರಲಿ ಎಂದು ಹೇಳಿ ಆಶೀರ್ವದಿಸಿದ ಗುರುಗಳ ಆಶೀರ್ವಾದದ ಫಲವು ಇಷ್ಟೊಂದು ಶಕ್ತಿಶಾಲಿಯಾಗಿ ಕೆಲಸ ಮಾಡಿತು. ಮಹಾತ್ಮರು ಒಮ್ಮೆ ಹೇಳಿ ಹರಸಿದರೆಂದರೆ ಅದು ನಿಶ್ಚಯವಾಗಿ ನೆರವೇರುತ್ತದೆ.
ಅವರ ಮೇಲೆ ವಿನಾಕಾರಣ ಸಂಶಯ ಮಾಡಿ ಅನುಮಾನಗೊಳ್ಳಬಾರದು. ಸರಿಯಾದ ಸಮಯಕ್ಕೆ ಸರಿಯಾದ ಫಲ ಕೊಡುವ ಇಂಥ ಪೂಜ್ಯರ ಮಾತುಗಳಿಗೆ ಗೌರವಿಸಬೇಕು. ಗುರುಗಳು ಹಾಸ್ಯವಾಗಿ ಒಬ್ಬ ಭಿಕ್ಷುಕನನ್ನು ಏನೋ ಒಂದು ಕೊಟ್ಟು ಹರಸಿದರೆ ನಾಳೆ ಅವರ ಹಾರೈಕೆಯಂತೆ ಅವನು ರಾಜ ಕೂಡ ಆಗಲೂಬಹುದು. ಇದೇ ಸತ್ಯವಾಗಿದೆ ಮತ್ತು ಇದೇ ವಾಸ್ತವವಾಗಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು.